ರುದ್ರಭೂಮಿ ಸ್ವಚ್ಛಗೊಳಿಸಲು ಆಗ್ರಹಿಸಿ ಮನವಿ. ಲಕ್ಷ್ಮೇಶ್ವರ ಹಿರೇಮಠದ 1ನೇ ವಾರ್ಡ್ನಲ್ಲಿ ವೀರಶೈವ ರುದ್ರಭೂಮಿಯಲ್ಲಿ ಕಸಕಡ್ಡಿ ಬೆಳೆದು ನಿಂತಿವೆ. ಅಲ್ಲದೆ ತ್ಯಾಜ್ಯ ವಸ್ತುಗಳು ಇಡೀ ರುದ್ರಭೂಮಿಯಲ್ಲಿ ಹರಡಿಕೊಂಡಿದ್ದು, ಕೂಡಲೇ ಅದನ್ನು ಸ್ವಚ್ಛಗೊಳಿಸಬೇಕೆಂದು ಆಗ್ರಹಿಸಿ ಬುಧವಾರ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ಬೀಳಗಿ ಅವರಿಗೆ ಮನವಿ ಸಲ್ಲಿಸಿದರು. ವೀರಶೈವ ಪಂಚಮಸಾಲಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಮಾಗಡಿ, ಶಂಕರ ಬ್ಯಾಡಗಿ, ನಾಗರಾಜ್ ಚಿಂಚಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಿರೀಶ್ ಅಗಡಿ, ಬಸವರಾಜ ಗೋಡಿ, ಪ್ರಕಾಶ್ ಮಾದನೂರ, ಸಿಆರ್ ಲಕ್ಕುಂಡಿಮಠ, ಶಾಂತಣ್ಣ ಏರ್ಲಗಟ್ಟಿ, ಮಂಜುನಾಥ್ ಒಂಟಿ, ಬೇವಿನ ಮರದ, ಪವನ್ ಬಂಕಾಪುರ, ಸಾಗರ್ ಕಲಾಲ್, ಅಭಯ್ ಜೈನ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಂಬರ್ 1ನಲ್ಲಿರುವ ಕ್ಷೇತ್ರ 2 ಎಕರೆಯಲ್ಲಿರುವ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸಿ ಅಭಿವೃದ್ಧಿಪಡಿಸುವ ಕುರಿತು. 2ನೇದು, ಶವ ಸಾಗಿಸುವ ವಾಹನವನ್ನು ಬದಲಾಯಿಸುವ ಕುರಿತು. ಈ ಮೇಲ್ಕಾಣ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಹಿರೇಗಣ ಗ್ರಾಮದಲ್ಲಿರುವ ರುದ್ರಭೂಮಿಗೆ ಲಕ್ಷ್ಮೇಶ್ವರ ಪಟ್ಟಣದ 90%ಕ್ಕೂ ಅಧಿಕ ಶವಗಳು ಶವ ಸಂಸ್ಕಾರಕ್ಕೆ ಬರುತ್ತಿದ್ದು, ಈ ರುದ್ರಭೂಮಿಯು ಈಗ ಮುಳ್ಳು, ಕಂಟಿ, ಗಿಡ, ತ್ಯಾಜ್ಯ ವಸ್ತುಗಳ ಪ್ರದೇಶವಾಗಿರುತ್ತದೆ. ಬಹಳ ಪ್ರಮಾಣದಲ್ಲಿ ಗಿಡ ಕಂಟಿಗಳು ಬೆಳೆದಿರುತ್ತವೆ. ಶವ ಸಂಸ್ಕಾರಕ್ಕೆ ಹೋಗಲು ಸಹಿತ ಬಹಳಷ್ಟು ತೊಂದರೆಯಾಗಿರುತ್ತದೆ. ಕಾರಣ ಗಿಡ ಗಂಟೆಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ. ಬಹಳಷ್ಟು ನಾವು ತೆಗೀರಿ ಅಂತ ಹೇಳ್ಕೊತ ಬಂದೀವಿ. ಆದರೆ ಪುರಸಭೆ ಅದರ ಕಂಟಾಗಿ ನೋಡಿಲ್ಲ. ಹಲವಾರು ಬಾರಿ ಪುರಸಭೆ ನಾ ಕೇಳಿದಾಗ ಏನಂತಾರೆ, ಡೀಸೆಲ್ ಇಲ್ಲರಿ, ಹಲ್ಲು ಇಲ್ಲರಿ, JCB ರಿಪೇರಿ ಹೋಯ್ತು. ಇದೇ ನ್ಯಾವ, ಇದನ್ನು ಬಿಟ್ಟು ಬದಲಿ ನ್ಯಾವ ಇಲ್ಲೇ ಇಲ್ಲ. ಅಲ್ಲಿ ಎಲ್ಲ ಶವನ ಸಂಸ್ಕಾರ ಮಾಡಕ್ಕೆ ಹೋದಾಗ ಅಥವಾ ಸುಡಕ್ಕೆ ಹೋದಾಗ, ತೆಗ್ದು ತೆಗೆಯಕ್ಕೆ ಹೋದಾಗ ಭಾಳಷ್ಟು ಅನಾನುಕೂಲ ಆಗ್ಬಿಟ್ಟು. ಬಟ್ ಅನುಕೂಲ ಇಲ್ಲೇ ಇಲ್ಲ. ಆಮೇಲೆ ಅದ್ರ ಜೊತೆಗೆ ಲೈಟಿಂಗ್ ಕಂಬ ಹಾಕ್ಯಾರ, ಲೈಟ್ ಇಲ್ಲ. ವಾರ್ಡ್ ನಂಬರ್ 1 ರುದ್ರಭೂಮಿ ಒಳಗೆ ಎಲ್ಲರಿಗೆ ಆದರೆ ಏನಾಗ್ಬಿಟ್ಟೈತೆ ಅಂದ್ರೆ, ಸುಮಾರು ವರ್ಷಗಳಿಂದ ಬರೋದು ಎಲ್ಲರೂ ಮನವಿ ಕೊಡೋದು, ಬಂದಾಗ ಇಲ್ಲ ಸ್ವಚ್ಛ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಲ್ಲೇ ಸ್ಮಶಾನ ಗಾಡಿ ಒಳಗೆ ಹೋಗದಂಥ ಪರಿಸ್ಥಿತಿ ಆಗಿ, ಆ ಪೂಲ ಒಂದು ಸಣ್ಣ ಪೂಲ ಐತಿ, ಮಳೆ ಬಂದ್ರೆ ನೀರು ಪಚ್ಚಿತ್ತಂದ್ರೆ ಅದೊಂದು ಮಣ್ಣು ಹಾಕ್ಕೊಂಡು ಸ್ಮಶಾನದ ಒಳಗೆ ಹಣ ತೊಗೊಂಡು ಹೋಗೋಂಥ ಪರಿಸ್ಥಿತಿ. ಮತ್ತೊಂದು ಆ ಸ್ಕೂಲ್ ಇರೋದ್ರಿಂದ ನೋಡ್ರಿ, ಯಾವ ಮಟ್ಟು ಸ್ಕೂಲ್ನಾಗ ಫಸ್ಟ್ನ ನಾವು ಅಲ್ಲಿ ಮಾಡಿದ್ರೆಲ್ಲ ಅಬ್ಜೆಕ್ಷನ್ ಮಾಡಿದ್ವಿ. ಇಲ್ಲಿ ಸ್ಮಶಾನದಾಗ ಸ್ಕೂಲ್ ಮಾಡೋದು ಬೇಡ ಅಂತೇಳಿ ದೊಡ್ಡ ಮಟ್ಟ ಅದು ಪೂಜೆಗೆ ಬಂದಾಗ ನಾವು ತಕರಾರು ಮಾಡಿದ್ವಿ. ಇಲ್ಲ ಏನು ಅದೇನು ಆ ಥರ ಆಗೋದಲ್ಲ, ಊರು ಬೆಳೆದಾಗ ಇವೆಲ್ಲ ಸ್ಮಶಾನ ಬದಲಾವಣೆ ಮಾಡ್ತೇವೆ ಅಂತ ಅವಾಗ ಹೇಳಿದ್ರು. ಅವಾಗ ಹಿಂದೆ ಹೇಳಿರ್ತಾರೆ. ಮತ್ತು ಹಿಂದೆ ಎಲ್ಲ ಕೂಡಿ ಓಣಿಯರೆಲ್ಲರೂ ಹೇಳಿದ್ವಿ, ಇಲ್ಲ ದೊಡ್ಡ ಮಟ್ಟದಾಗ ಅದಕ್ಕೊಂದು ಕಂಪೌಂಡ್ ನಿರ್ಮಾಣ ಮಾಡ್ತೀವಿ ಅಂತ. ಯಾವುದೋ ಕಂಪೌಂಡ್ ಇವಾಗ ಹೋಗೋದು ಪೂರೈಸಿದವರು ಹಾಕಿಲ್ಲ ನೋಡಿ. ಮತ್ತು ಇವಾಗ 240 ಗಂಟೆ 50 ಹುಡ್ರದವ್ರು ಮತ್ತು ಭಾಗ್ಯ ಮತ್ತು ಸರ್ಕಾರಿ ಶಾಲೆಗೆ ಇವಾಗ ಎಲ್ಲ ಏನಾಗಿರ್ತಕ್ಕಂಥ ಅಡ್ಮಿಷನ್ ಇಲ್ಲ ಅಂತ ಪರಿಸ್ಥಿತಿ ಆಗೈತಿ. ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಅಲ್ಲಿ ಹಣ ಹುಗಿತಾರ ಮತ್ತು ಸುಡ್ತಾರೆ. ಸುಟ್ಟ ಹಣಕ್ಕೆ ಏನು ಮಾಡ್ತಾರೆ, ಟೈರ್ ಹಾಕ್ತಿರ್ತಾರೆ, ಎಣ್ಣೆ ಹೋಗ್ತಾರೆ, ಪ್ಲಾಸ್ಟಿಕ್ ಹಾಕ್ತಿರ್ತಾರೆ. ಆ ವಾಸನೆಗೆ ಕೆಲವೊಂದು ಮಂದಿಗೆ ಏನಾಗೈತೆ ಅಂದ್ರೆ, ಒಂದು ಯಾವ್ದಾರು ತೀರ್ಕೊಂಡು ಅಲ್ಲಿ ಹಣ ಸುಡ್ತಾರೆ ಅಂದ್ರೆ ಅವತ್ತೊಂದರ ಸ್ಕೂಲ್ ಬಂದಾಗಂಥ ಪರಿಸ್ಥಿತಿ ಆಗೈತಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂಬ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ಹಿಂದೆ ದೊಡ್ಡ ಪ್ರಮಾಣದ ಗೋಡೆ ನಿರ್ಮಾಣ ಆಗಬೇಕು.